ಹಾಗಾಗಿ ವೀಕ್ಷಕರಿಗೆ ಒಂದು ಡೌಟ್ ಅಂತ ನಾವೇನ್ ಹೇಳ್ತೀವಿ ಅದಿದೆ. ಏನಂದ್ರೆ ಭಾರತೀಯ ಶಿಕ್ಷಣ ಮಂಡಳದ ಕಚೇರಿ ಇದೆಯಾ, ಕಚೇರಿ ಇದ್ರೆ ಎಲ್ಲಿದೆ, ಅದ್ರದ್ದು ಪ್ರಾದೇಶಿಕ ಕಚೇರಿಗಳಿದೆಯಾ, ಪ್ರಧಾನ ಕಚೇರಿ ಇದೆಯಾ, ಅದ್ರ ಬಗ್ಗೆನೂ ಅವ್ರಿಗೆ ಡೌಟ್. ಯಾಕಂದ್ರೆ ಒಂದು ಕಾಲೇಜ್ ಅಥವಾ ಒಂದು ಶಿಕ್ಷಣ ಸಂಸ್ಥೆ ಭಾರತೀಯ ಶಿಕ್ಷಣ ಮಂಡಲದ ಜೊತೆ ಜೋಡಿಸ್ಕೋಬೇಕು ಅಂದ್ರೆ ಯಾವ ತರ ಜೋಡಿಸ್ಕೋಬೇಕಾಗತ್ತೆ, ಅದರಿಂದ ಯಾವ ರೀತಿ ಎಲ್ಲ ಬೆನಿಫಿಟ್ಸ್ ಅವರಿಗೆ ಜೋಡಿಸ್ಕೊಳ್ಳೋದ್ರಿಂದ ಏನ್ ಸಿಗುತ್ತೆ, ಏನ್ ಸಿಗತ್ತೆ? ಸರಿಯಾದ ಪ್ರಶ್ನೆ ಕೇಳಿದ್ರಿ ನೀವು. ಯಾಕಂದ್ರೆ ಯಾರೇ ಈಗಿನ ಕಾಲದಲ್ಲಿ ಈ ಘೋರ ಕಲಿಯುಗದಲ್ಲಿ ಏನೇ ಮಾಡಿದ್ರು ನನಗೇನ್ ಸಿಗುತ್ತೆ ಅಂತ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅದೇನ್ ಸಿಗುತ್ತೆ ಅನ್ನೋದು ಶಿಕ್ಷಣ ಸಂಸ್ಥೆಗಳದ ಒಂದು ಕ್ವಶನ್ ಮಾರ್ಕ್ ಇದೆ. ಅಲ್ಲ, ಇದು ಎರಡು ಪ್ರಶ್ನೆ ಸರಿಯಾಗಿದೆ. ಶಿಕ್ಷಣ ಸಂಸ್ಥೆಗಳಿಗೆ ನಾವು ಭಾರತೀಯ ಶಿಕ್ಷಣ ಮಂಡಲದ ಜೊತೆ ಜೋಡ್ಕೊಂಡ್ರೆ ಏನ್ ಸಿಗುತ್ತೆ ಅನ್ನುವುದು ಒಂದು ಮಹತ್ವದ ವಿಷಯ. ಮತ್ತು ಆಸ್ ಅನ್ ಇಂಡಿವಿಜುವಲ್ ವ್ಯಕ್ತಿಯಾಗಿ ನಾನು ಶಿಕ್ಷಣ ಮಂಡಲದ ಜೊತೆಗೆ ಜೋಡ್ಕೊಂಡ್ರೆ ನನಗೇನ್ ಸಿಗತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳು ತುಂಬಾ ಮಹತ್ವದ್ದೇನೆ. ಎರಡೂ ಪ್ರಶ್ನೆಗಳಿಗೂ ಹೆಚ್ಚು ಕಡಿಮೆ ಸಮಾನವಾದ ಉತ್ತರನೇ ಇದೆ. ಯಾಕಂದ್ರೆ ಸಂಸ್ಥೆ ಮತ್ತು ವ್ಯಕ್ತಿ ಎರಡೂ ಬೇರೆ ಬೇರೆಯಾಗಿ ನಾವು ನೋಡಬಾರದು. ಸಂಸ್ಥೆಯನ್ನ ಒಂದು ವ್ಯಕ್ತಿಯ ರೂಪದಲ್ಲೇ ನಾವು ನೋಡಿದಾಗ ವಾಸ್ತು ಪುರುಷ ಅಂದ್ರೆ ವ್ಯಕ್ತಿನೇ, ಆ ಪುರುಷನ ರೂಪದಲ್ಲಿ ನಾವು ಒಂದು ಸಂಸ್ಥೆಯನ್ನ ನೋಡಿದಾಗ ಏನ್ ಸಿಗುತ್ತೆ ಅನ್ನುವ ಪ್ರಶ್ನೆಗೆ ಎರಡೂ ಪ್ರಶ್ನೆಗಳಿಗೆ ಸಮಾನ ಉತ್ತರ, ಒಂದೇ ಉತ್ತರ ಸಿಗಬಹುದು ಅಂತ ನನಗನ್ಸುತ್ತೆ. ಮೊದಲೇದು ನೋಡಿ, ಮನುಷ್ಯ ಬದುಕಿರೋದು ಆನಂದಕ್ಕೋಸ್ಕರ. ಆನಂದದಲ್ಲಿ ಅನೇಕ ಸ್ತರಗಳಿದೆ. ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಮೊದಲು ಜಾಯ್ ಅನ್ನೋ ಒಂದು ಶಬ್ದ ಇದೆ. ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದ್ದು ಅಂದ್ರೆ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಅದಕ್ಕಿಂತ ಮೇಲ್ಮಟ್ಟದ್ದು ಅಂತ ಈಗ ಬಳಕೆಯಲ್ಲಿ ರೂಢಿಯಲ್ಲಿ ಇರುವ ಶಬ್ದ ಅಂದ್ರೆ ಬ್ಲಿಸ್ ಅಂತ ಹೇಳ್ತಾರೆ. ಆ ಬ್ಲಿಸ್ಗೋಸ್ಕರ ಮನುಷ್ಯ ಚಡಪಡಿಸ್ಬೇಕು. he should not stop at the level of joy and happiness. He should reach to the level of bliss. A bliss, to reach the state of bliss is very important. ಆ ಆನಂದದ ಅವಸ್ಥೆಯನ್ನ ಮುಟ್ಟಬೇಕು. ಅದು ಮನುಷ್ಯನ ಜೀವನದ ಗುರಿ. ಅದು ಯಾವಾಗ ಸಿಗುತ್ತೆ ಅಂದ್ರೆ, ವಾಹ್ ನನಗೆ ಬಹಳ ಖುಷಿ ಆಯ್ತು ಅಂತ ಅನೇಕ ಸರಿ ನಾವು ನಮ್ಮ ಜೀವನದಲ್ಲಿ ಹೇಳ್ತೀವಲ್ಲ, ಆ ಬ್ಲಿಸ್ ಕಾರಣದಿಂದ ಹೇಳ್ತೀವಿ. ದಟ್ ಬ್ಲಿಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಇಟ್ ಈಸ್ ಬಿಯಾಂಡ್ ವರ್ಡ್ಸ್. ಅದು ಲರ್ನಿಂಗ್ ಇಂದ ಸಿಗುತ್ತೆ. ಎಜುಕೇಶನ್ ಈಸ್ ಒನ್ ಟು ಒನ್, ನಾಟ್ ಒನ್ ಟು ಮೆನಿ. ಮತ್ತು ಒನ್ ಟು ಒನ್ ಅಂದಾಗ there is no tutor, both are students, both are learning from each other. ಇದು ಶಿಕ್ಷಣದ, ಭಾರತೀಯ ಶಿಕ್ಷಣದ ಗುರಿ. ಅದಕ್ಕೋಸ್ಕರ ಟೀಚರ್ ಅಂದ್ರೆ ಟ್ರಾನ್ಸ್ಫರಿಂಗ್ ದ ನಾಲೆಜ್ ಫ್ರಮ್ ಟೀಚರ್ ಟು ದ ಸ್ಟೂಡೆಂಟ್, ಇದು ನಮ್ಮ ಕಾನ್ಸೆಪ್ಟ್ ಅಲ್ಲ. ಜ್ಞಾನ ಈಗಾಗಲೇ ಒಳಗಡೆ ಇದೆ, ಆ ಜ್ಞಾನವನ್ನ ಹೊರಗೆ ತೆಗಿಬೇಕು. ಈಗ ಬೀಜ ಇದೆ, ಬೀಜದಲ್ಲಿ ವಿಶಾಲವಾದ ವಟವೃಕ್ಷ ಅಡಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಟೇಬಲ್ ಮೇಲೆ ಇಟ್ಟರೆ ಅದು ಮೊಳಕೆ ಹೊಡೆಯಲ್ಲ, ಅದನ್ನು ಭೂಮಿನಲ್ಲಿ ಹಾಕಬೇಕಾಗತ್ತೆ, ಬಿತ್ತಬೇಕಾಗತ್ತೆ. ಹಾಗೇನೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಜ್ಞಾನ ಅನ್ನೋದು ಇದ್ದೇ ಇದೆ. ಅದು ಹೊರಗೆ ತೆಗಿಬೇಕು. ಹೊರಗೆ ತೆಗಿಯೋದು ಹೇಗೆ? ಅದಕ್ಕೆ ಬೇಕಾಗಿರುವ ನೀರು, ಗೊಬ್ಬರ, ಉಷ್ಣತೆ ಮತ್ತು ಖನಿಜ ಪದಾರ್ಥಗಳು ಇದೆಲ್ಲ ಸಿಗ್ಬೇಕಲ್ಲ. ಅದು ಸಿಗ್ಬೇಕು ಅಂದ್ರೆ ದಟ್ ಈಸ್ ಅನ್ ಇಕೋಸಿಸ್ಟಮ್, ದಟ್ ಈಸ್ ಲರ್ನಿಂಗ್ ಇಕೋಸಿಸ್ಟಮ್. ಆ ಲರ್ನಿಂಗ್ ಇಕೋಸಿಸ್ಟಮ್ ಅನ್ನ ನಿರ್ಮಾಣ ಮಾಡುವ ಕೆಲಸವನ್ನ ಶಾಲೆ ಕಾಲೇಜುಗಳು ಮಾಡಬೇಕು. ಕಲಿಸಬಾರ್ದು. ಅಲ್ಲಿ ಕಲಿಸುವುದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ. ಕಲಿಯುವುದು ಅನ್ನುವುದು ನಮ್ಮ ಸಿದ್ಧಾಂತ. ಲರ್ನಿಂಗ್ ಈಸ್ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್, ನಾಟ್ ಟೀಚಿಂಗ್. ಟೀಚಿಂಗ್ ಈಸ್ ನಾಟ್ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ತಾನೇ ಈಗ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿರೋದು. ಯಾರಿಗೂ ಆಸಕ್ತಿನೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಕ್ಲಾಸಿಗೆ ಬರಕ್ಕೆ.
ನೀವು ಒತ್ತಾಯದಿಂದ ಕಂಪಲ್ಸರಿ ಮಾಡೋದ್ರಿಂದ ಬರ್ತಾರೆ. ಕಂಪಲ್ಸರಿ ಮಾಡಿರೋದ್ರಿಂದ ಶಿಕ್ಷಕರ ವೈಫಲ್ಯ ಅದು. ಇಟ್ ಈಸ್ ಎ ಫೇಲ್ಯೂರ್ ಆಫ್ ಎ ಟೀಚರ್. ಇದು ಕಂಪಲ್ಸರಿ ಮಾಡಬಾರ್ದು. ನಿನಗೆ ಇಷ್ಟ ಬಂದ್ರೆ ಕೂತ್ಕೋ, ಇಲ್ದ್ರೆ ಇಲ್ಲ, ಕಲಿ ನೀನು. ಅದಕ್ಕೆ ಕ್ಲಾಸ್ ರೂಮ್ ಅನ್ನೇ ವೈಬ್ರೆಂಟ್ ಮಾಡ್ಬಿಡ್ಬೇಕು. ಕ್ಲಾಸ್ ರೂಮ್ ಶುಡ್ ಬಿಕಮ್ ಎನ್ ವೈಬ್ರೆಂಟ್ ಪ್ಲೇಸ್ ವೇರ್ ದ ಸ್ಟೂಡೆಂಟ್ ಕ್ಯಾನ್ ಲರ್ನ್ ಇನ್ ಡೈವರ್ಸಿಫೈಡ್ ಮೆಥಡಾಲಜಿ. ಅವಾಗ ಅವನಿಗೆ ಇಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಈಗ ಬಂದಿರೋದ್ರಿಂದ ನೀವು ಪಾಠ ಮಾಡಿ, ಶಿಕ್ಷಕರು ಪಾಠ ಮಾಡೋ ಯಾವುದು ಬೇಕಾಗಿಲ್ಲ ಅವ್ರಿಗೆ. ಈಗ ನಲ್ಲಿ ಏನೇನೋ ಅಂತ ನೀವೇ ತೋರಿಸಿದ್ರಿ ಈಗ. ಹೀಗಾಗಿ AI ಇರೋದ್ರಿಂದ ಯಾರು ಕ್ಲಾಸಿಗೆ ಬರಕ್ ಇಷ್ಟಪಡಲ್ಲ. ಕ್ಲಾಸಿಗೆ ಬರ್ಬೇಕು ಅಂತ ಅನ್ನಿಸ್ಬೇಕಾದ್ರೆ ಅಲ್ಲೊಂದು ಜೀವಂತಿಕೆ ಬೇಕು, ಪ್ರಾಣಶಕ್ತಿ ಬೇಕು ಅಲ್ಲಿ. ಅವಾಗ ಅಲ್ಲಿ ಅದನ್ನ ಶಿಕ್ಷಣ ಮಂಡಲ ಮಾಡುತ್ತೆ. ಹಾಗಾದ್ರೆ ಟು ಕೀಪ್ ದ ರೆಲೆವೆನ್ಸ್ ಆಫ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಇದು ವಿ ಆರ್ ಡೆವಲಪಿಂಗ್. ಮಂಡಲದಲ್ಲಿ ಜೋಡಿಸ್ಕೊಂಡಾಗ ಉಪನ್ಯಾಸಕರಿಗೆ ಒಂದು ಉತ್ಸಾಹವನ್ನ ತುಂಬುವಂತ ಕೆಲಸ, ಹಾಗೆ ಒಂದು ನೆಮ್ಮದಿ, ನೀವೇನ್ ಹೇಳಿದ್ರಿ ಬ್ಲಿಸ್ ಅಂತ, ಇದನ್ನ ಕೊಡುತ್ತೆ ಶಿಕ್ಷಣ ಮಂಡಲ ಜೋಡಿಸ್ಕೊಳ್ಳೋದ್ರಿಂದ. ದಟ್ ಈಸ್ ದ ROI ಅಂತ ಹೇಳುವುದು. ಯಾಕಂದ್ರೆ ಅಲ್ಟಿಮೇಟ್, ಮನುಷ್ಯನ ಒಂದು ಅಲ್ಟಿಮೇಟ್ ಗುರಿ ಏನಂದ್ರೆ ಟು ರೀಚ್ ದಟ್ ಬ್ಲಿಸ್. ಸೊ ಅದನ್ನ ಶಿಕ್ಷಣ ಮಂಡಲದಿಂದ ವಿದ್ಯಾರ್ಥಿ ಆಗ್ಲಿ ಅಥವಾ ಉಪನ್ಯಾಸಕ ಆಗ್ಲಿ ಪಡಿಬಹುದು, ಪಾಲಕರಾಗ್ಲಿ ಪಡಿಬಹುದು. ಹಾಗಾಗಿ ಎಲ್ಲಾ ಶಿಕ್ಷಕರು ಯಾರೇ ಬೇಕಾದ್ರೂ ಶಿಕ್ಷಣ ಮಂಡಲದ ಜೊತೆ ಜೋಡಿಸ್ಕೋಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಶಿಕ್ಷಣಗಳು ಶಿಕ್ಷಣ ಮಂಡಲದಿಂದ ಸಿಗುತ್ತೆ ಪ್ರತಿ ವರ್ಷ. ನಿಯಮಿತವಾಗಿರುತ್ತೆ. ಆ ಶಿಕ್ಷಣ ಸಂಸ್ಥೆಯ ಅಪೇಕ್ಷೆಗಳು ಮತ್ತು ಶಿಕ್ಷಣ ಮಂಡಲ ಎರಡರ ಜೊತೆ ಇಬ್ರು ಕುತ್ಕೊಂಡು ಮಾತಾಡಿ ದಿನಾಂಕಗಳನ್ನು ನಿಶ್ಚಯ ಮಾಡಬೇಕು. ಒಂದು ವರ್ಷಕ್ಕೆ 2, 3, ಅತಿ ಹೆಚ್ಚಂದ್ರೆ 4 ಪ್ರಶಿಕ್ಷಣಗಳಾಗ್ಬಿಟ್ರೆ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಬೇಕಲ್ಲ. ಅದಕ್ಕೋಸ್ಕರ ಒಂದು ವರ್ಷಕ್ಕೆ 3 ಅಥವಾ 4 ಒಳ್ಳೆಯ ಪ್ರಶಿಕ್ಷಣಗಳನ್ನು ಮಾಡಿದ್ರೆ ಆ ವರ್ಷದ ಮಟ್ಟಕ್ಕೆ ಆ ಶಿಕ್ಷಣ ಸಂಸ್ಥೆಯ ಗುಣಮಟ್ಟವನ್ನ ಒಳ್ಳೆ ರೀತಿಯಿಂದ ಏರಿಸಬಹುದು. ಮುಂದಿನ ವರ್ಷ ಮತ್ತೆ ಬೇರೆ ರೀತಿಯ 4 ಪ್ರಶಿಕ್ಷಣಗಳನ್ನು ಏರ್ಪಡಿಸಬಹುದು. ಅದಕ್ಕೆ ನೀವೊಂದು ಒಳ್ಳೇದು ಕೇಳಿದ್ರೆ, ಈಗ ನಾವು ಒಂದು ಲಾಂಚ್ ಮಾಡ್ತಾ ಇದ್ದೀವಿ, ಇನ್ಸ್ಟಿಟ್ಯೂಷನಲ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ. ಅದು ಸದ್ಯಕ್ಕೆ 32 ಪೇಜ್ಗಳಿದೆ. ಇನ್ನೊಂದು 3-4 ಪೇಜ್ ಆಡ್ ಆಗುತ್ತೆ. ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಇಂದ ಹಿಡಿದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಫ್ ಟೀಚರ್ಸ್, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಫ್ ಸ್ಟೂಡೆಂಟ್ಸ್, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಫ್ ಪೇರೆಂಟ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಅಂಡ್ ಓವರ್ ಆಲ್ 360 ಡಿಗ್ರಿ ಎಜುಕೇಶನ್ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಬೇಕಾಗಿರುವ ಎಲ್ಲ ಪ್ರಶಿಕ್ಷಣ ನಾವು ಕೊಡ್ತೀವಿ. ಓರಿಯಂಟೇಶನ್, ನಾಟ್ ಟ್ರೈನಿಂಗ್. ಓರಿಯಂಟೇಶನ್ ಸಿಗುತ್ತೆ ಶಿಕ್ಷಣ ಮಂಡಲ, ಖಂಡಿತ ಸಿಗುತ್ತೆ.